ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸುಪ್ರಜಾ ಚಂದ್ರಶೇಖರ್. ಐ ಆಮ್ ಅ ಪೀಡಿಯಾಟ್ರಿಕ್ ಇಂಟೆನ್ಸಿವಿಸ್ಟ್, ಅಂದರೆ ಚಿಕ್ಕ ಮಕ್ಕಳದ ICU ಸ್ಪೆಷಲಿಸ್ಟ್ ಅಟ್ ದಿ ಹಾಸ್ಪಿಟಲ್ಸ್, ಕನಕಪುರ ರೋಡ್. ಕಾಮನ್ ಆಗಿ ಕೇಳೋ ಪ್ರಶ್ನೆ ಏನು, ಮಿಲ್ಕ್ ಕೊಡ್ಬೋದಾ ಅಂತ. ನಾವೆಲ್ಲ ಬೆಳೆದಿರೋದು ಮಿಲ್ಕ್ ಕುಡಿದಿದ್ರೇನೆ ನಾವು ಆರೋಗ್ಯವಾಗಿರ್ತೀವಿ, ಟಾಲರ್, ಸ್ಟ್ರಾಂಗರ್ ಆಗ್ತೀವಿ ಅಂತ ನಮ್ಮ ಅಜ್ಜಿ ತಾತ ಎಲ್ಲ ನಮಗೆ ಹೇಳ್ತಾರೆ. ಈಗ ಹೇಳ್ತಾರೆ, ಮಿಲ್ಕ್ ಕೊಡಬಾರ್ದು, ಮಿಲ್ಕಿಂದ ಈ ಪ್ರಾಬ್ಲಮ್, ಆ ಪ್ರಾಬ್ಲಮ್, ಕಫ ಪ್ರಾಬ್ಲಮ್ ಎಲ್ಲ ಆಗುತ್ತೆ ಅಂತ. ಸೈನ್ಸ್ ಏನು ಹೇಳುತ್ತೆ? ಒಂದು, ಮಿಲ್ಕಲ್ಲಿ ಡೆಫಿನೆಟ್ಲಿ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ಇದೆ, ಅದು ಕೊಡ್ಬೋದು ಮಕ್ಕಳಲ್ಲಿ. ಆ್ಯಂಡ್ ದಿನ 1 ಗ್ಲಾಸ್ ಇಲ್ಲಾಂದರೆ 2 ಚಿಕ್ಕ ಗ್ಲಾಸಸ್ ಕೊಡ್ಬೋದು. ಬಟ್ ಪ್ರಾಬ್ಲಮ್ ಏನಂದರೆ, ಎಷ್ಟೊಂದು ಜನ ಬರೀ ಮಿಲ್ಕ್ ಕೊಡ್ತಾರೆ, ಬ್ರೇಕ್ಫಾಸ್ಟ್ ಕೊಡೋಕ್ಕಿಲ್ಲ, ಸ್ಕೂಲ್ಗೆ ಟೈಮ್ ಆಯಿತು ಅಂತ ಹಾಗೆ ಕಳಿಸ್ತಾರೆ. ಅದು ತಪ್ಪು. ಖಾಲಿ ಹೊಟ್ಟೆಯಲ್ಲಿ ಬರೀ ಮಿಲ್ಕ್ ಕೊಟ್ಟಿದ್ರೆ ಅದು ಒಳ್ಳೆಯದಲ್ಲ. ಗ್ಯಾಸ್ಟ್ರೈಟಿಸ್ ಡೆವಲಪ್ ಆಗುತ್ತೆ. ಆಮೇಲೆ ಆ ಮಿಲ್ಕಲ್ಲಿ ಯಾವ ಥರ ಫೈಬರ್ ಇಲ್ಲ, ನಾರು ಅತಿ ಮುಖ್ಯ. ನಾರು ಇದ್ರೇನೆ ನಮ್ಮದು ಮೋಷನ್ ಕರೆಕ್ಟಾಗಿ ಬರುತ್ತೆ. ಆ್ಯಂಡ್ ಇನ್ನೊಂದೇನು ಹೇಳಿದ್ದೀನಿ, ಮಿಲ್ಕ್ ಅಲ್ಲಿ ಇಟ್ಸ್ ವೈಟ್ ಕಲರ್, ಸೊ ಅದರಲ್ಲಿ ಕಬ್ಬಿನಾಂಶ ಇರೋ ಸಾಧ್ಯತೆ ಇಲ್ಲ. ಮಿಲ್ಕ್ ಅಲ್ಲಿ ನೋ ಅಯರ್ನ್. ಸೊ ನಾವು ಬರೀ ಮಿಲ್ಕ್ ಕೊಡ್ತಾ ಇದ್ರೆ ಅಯರ್ನ್ ಡೆಫಿಷಿಯನ್ಸಿ ಬರ್ಬೋದು, ಎಸ್ಪೆಷಲಿ ಹಸುವಿನ ಹಾಲು. ಚಿಕ್ಕ ಪಾಪುಗೆ ಫಸ್ಟ್ 6 months ಅಲ್ಲಿ ಬರೀ ತಾಯಿ ಹಾಲು ಬೇಕು, ಅದರಲ್ಲಿ ಎಲ್ಲ ಪೋಷಣ ಇರುತ್ತೆ. 6 months ಇಂದ 2 ವರ್ಷವರೆಗೂ ಆ ತಾಯಿ ಹಾಲು ಜೊತೆ ಬೇರೆ ಫುಡ್ ಐಟಮ್ಸ್ ಎಲ್ಲ ಕೊಡ್ಬೋದು. ಈಗ 2 ವರ್ಷ ಆದಮೇಲೆ ನಾವು ಹಸುವಿನ ಹಾಲು ಕೊಡ್ತೀವಲ್ವ, ಏನು ಮಾಡ್ತೀವಿ, ಅಯ್ಯೋ ಸರಿಯಾಗಿ ತಿಂತಾ ಇಲ್ಲ ಅಂದರೆ ಬರೀ ಹಾಲು ಕೊಟ್ಟಿದ್ರೆ ಅದು ತಪ್ಪು. ಸೊ 1 to 2 ಗ್ಲಾಸಸ್ ಮಿಲ್ಕ್ ಕೊಡ್ಬೋದು. ಎರಡನೇದು ಪ್ರಾಬ್ಲಮ್, ಕಫ ಕಟ್ಕೊಳ್ಳೋದ. ಹೌದು, ಕೆಲವು ಮಕ್ಕಳಿಗೆ ಎಸ್ಪೆಷಲಿ ನಾವು ಮಲ್ಕೋ ಮುಂಚೆ ಹಾಲು ಕುಡಿಸಿದ್ರೆ ಆ್ಯಂಡ್ ರೀಫ್ಲಕ್ಸ್ ಇರೋ ಮಕ್ಕಳಿಗೆ ಹಾಲು ಕೊಟ್ಟಿದ್ರೆ ಅದು ಸ್ವಲ್ಪ ವೀಸಿಂಗ್ ಎಪಿಸೋಡ್ಸ್ ಜಾಸ್ತಿ ಆಗುತ್ತೆ, ಕಫ ಬರೋದು ಜಾಸ್ತಿ ಆಗ್ಬೋದು ಆ್ಯಂಡ್ ಕಫನೂ ಕಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಜಸ್ಟ್ ಮಲ್ಕೋ ಮುಂಚೆ ನಾವು ಕೊಡೋದಿಲ್ಲ ಅಂತ ಮಕ್ಕಳಲ್ಲಿ. ಸೊ ನಿಮಗೆ ಆ ಥರ ಡೌಟ್ ಇದ್ದಾಗ ನೀವು ದಯವಿಟ್ಟು ನಿಮ್ಮ ಡಾಕ್ಟರ್ನ ಸಂಪರ್ಕಿಸಿ. ಮಿಲ್ಕಿಂದ ಎಷ್ಟೊಂದು ಐಟಮ್ಸ್ ನಾವು ಮಾಡ್ಬೋದು. ನಾವು ಪನ್ನೀರ್ ಮಾಡ್ಬೋದು ಮನೆಯಲ್ಲಿ, ಇಲ್ಲಾಂದರೆ ಮೊಸರು ಮಾಡ್ಬೋದು. ಮೊಸರು ಅತಿ ಮುಖ್ಯ, ಯಾಕಂದರೆ ಅದರಲ್ಲಿ ಪ್ರೋಬಯೋಟಿಕ್ಸ್ ಇರುತ್ತೆ. ಅದು ನಮ್ಮ ಕರ್ಲದು ಗಟ್ ಹೆಲ್ತ್ ಅಂತ ಹೇಳ್ತೀವಿ, ಅದಕ್ಕೆ ಅದು ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಮಿಲ್ಕ್ಗಿಂತ ಮೊಸರು ಕೊಡೋದು ತುಂಬ ಒಳ್ಳೆಯದು ಆ್ಯಂಡ್ ದಿನ ಮಕ್ಕಳಿಗೆ ಮೊಸರು ಕೊಡ್ಬೋದು. ಲಾಸ್ಟ್ಲಿ ನೀವು ಕೇಳ್ಬೋದು, ಮಿಲ್ಕ್ ಇವಾಗೆಲ್ಲ ಅದರಲ್ಲಿ ಪೆಸ್ಟಿಸೈಡ್ಸ್ ಇರುತ್ತೆ, ಹಾರ್ಮೋನ್ಸ್ ಇರುತ್ತೆ, ಅದಕ್ಕೆ ನಾವು ಡೈರೆಕ್ಟ್ಲಿ ಹಸುವಿಂದ ಮಿಲ್ಕ್ ತಗೊಂಡು ಕೊಟ್ಬಿಡ್ತೀವಿ. ಅದು ತಪ್ಪು. ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ನಮಗೆ ಕ್ಲಿಯರ್ ಆಗಿ ಹೇಳಿದ್ದಾರೆ, ಮಿಲ್ಕನ್ನು ಯಾವಾಗಲೂ ಪ್ಯಾಸ್ಚರೈಸ್ ಆಗಬೇಕು. ಪ್ಯಾಸ್ಚರೈಸೇಷನ್ ಅಂದರೆ ಏನು? ಅದು ಒಂದು ಪ್ರಾಸೆಸ್, ಡೈರಿಯಲ್ಲಿ ಮಾಡ್ತಾರೆ. ಮಿಲ್ಕನ್ನು ಹೈ ಟೆಂಪ್ರೇಚರ್ಸ್ಗೆ ಹೀಟ್ ಮಾಡಿ ಅದನ್ನು ರ್ಯಾಪಿಡ್ ಆಗಿ ಕೂಲ್ ಮಾಡ್ತಾರೆ. ಸೊ ಆವಾಗ ಏನಾಗುತ್ತೆ, ಅಲ್ಲಿ ಇರೋ ಪ್ರತಿಯೊಂದು ಬ್ಯಾಕ್ಟೀರಿಯಾ ಸತ್ತೋಗುತ್ತೆ. ಸೊ ಮಿಲ್ಕ್ ವಿಲ್ ಬಿಕಮ್ ಸ್ಟೆರಿಲೈಸ್ಡ್ ಆರ್ ವೆರಿ ಪ್ಯೂರ್. ಸೊ ಅದರಿಂದ ಈ TB ಬ್ಯಾಕ್ಟೀರಿಯಾ, ಲಿಸ್ಟೀರಿಯಾ, ಬ್ರುಸೆಲ್ಲಾ ಇಂಥ ಕೆಟ್ಟದಾಗಿ ಇರೋ ಬ್ಯಾಕ್ಟೀರಿಯಾ ಎಲ್ಲ ಹಸು ಒಳಗಡೆ ಇರುತ್ತೆ, ಆದರೆ ನಮ್ಮ ಚಿಕ್ಕ ಪಾಪುಗೆ ಅದು ಬರಬಾರ್ದು. ಅದಕ್ಕೋಸ್ಕರ ನಾವು ಮಿಲ್ಕನ್ನು ಯಾವಾಗಲೂ ಪ್ಯಾಸ್ಚರೈಸೇಷನ್ ಆದಮೇಲೆ ಕುಡಿಬೇಕು. ಪ್ಯಾಸ್ಚರೈಸ್ಡ್ ಮಿಲ್ಕ್ ಡೈರಿಯಲ್ಲಿ ಆಗುತ್ತೆ. ಸೊ ಹಾಗಾಗಿ ಪ್ಯಾಕ್ಡ್ ಮಿಲ್ಕ್ ಅಂತ ಸಿಗುತ್ತೆ. ಬಟ್ ನಿಮಗೆ ಒಂದು ಡೌಟ್ ಇರ್ಬೋದು, ಅಯ್ಯೋ ಏನು ಮೇಡಮ್ ಹೇಳ್ತಾ ಇದ್ದಾರೆ, ಪ್ಯಾಕೆಟ್ ಹಾಲು ಒಳ್ಳೇದಲ್ಲ ಅಲ್ವಾ, ಪ್ಯಾಕೆಟ್ ಹಾಲಲ್ಲಿ ಆಂಟಿಬಯೋಟಿಕ್ಸ್ ಇದೆ, ಪ್ರೆಸರ್ವೇಟಿವ್ಸ್ ಇದೆ ಅಂತ ನಿಮ್ಮ ಮೈಂಡಲ್ಲಿ ಆ ದ್ವಂದ್ವನೆ ಇರ್ಬೋದು. ಆದರೆ FSSAI ಅಂದರೆ ನಮ್ಮ ಫುಡ್ ಆ್ಯಂಡ್ ಸೇಫ್ಟಿ ಆರ್ಗನೈಸೇಷನ್ ಇಂಡಿಯಾದಲ್ಲಿ ಹೇಳಿದ್ದಾರೆ, ಆ ಪ್ಯಾಸ್ಚರೈಸ್ಡ್ ಮಿಲ್ಕ್ ಈಗ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ಸಲ್ಲಿ ಅದು ಪ್ಯೂರ್ ಆಗಿರುತ್ತೆ. ಅದರಲ್ಲಿ ಪೆಸ್ಟಿಸೈಡ್ಸ್ ಇರಲಿ, ಈ ಕೆಮಿಕಲ್ಸ್ ಇರಲಿ, ಇಟ್ ಈಸ್ ನಾಟ್ ಇನ್ ಹೈ ಕ್ವಾಂಟಿಟಿ, ಅಂದರೆ ಅದು ಸೇಫ್ ಫಾರ್ ಹೆಲ್ತ್ ಅಂತ ಹೇಳಿದ್ದಾರೆ. ನಿಮಗೆ ಅಷ್ಟು ಡೌಟ್ ಇದ್ದಾಗ ನೀವು ಆರ್ಗ್ಯಾನಿಕ್ ಮಿಲ್ಕ್ ಚೂಸ್ ಮಾಡ್ಬೋದು. ಎಲ್ಲಿ ನೀವು ರಿಸರ್ಚ್ ಮಾಡಿದ್ದೀರಾ, ಹೌದು ಈ ಕಂಪನಿಯಲ್ಲಿ ಪ್ಯೂರ್ ಆಗಿ ಹಾಲು ಕೊಡ್ತಾರೆ, ಹಸುವನ್ನು ಚೆನ್ನಾಗಿ ನೋಡ್ಕೊಳ್ತಾರೆ, ಅವ್ರಿಗೆ ಎಕ್ಸೆಸ್ ಆಂಟಿಬಯೋಟಿಕ್ಸ್ ಎಲ್ಲ ಕೊಡೋದಿಲ್ಲ, ಆ ಡೈರಿಯಿಂದ ನೀವು ಚೂಸ್ ಮಾಡ್ಬೋದು. ಆದರೆ ಅದು ಪ್ಯಾಸ್ಚರೈಸ್ ಇರಬೇಕು. ನಿಮ್ಮ ಮೈಂಡಲ್ಲಿ ಒಂದು ಡೌಟ್ ಬರುತ್ತೆ, ಈ ಪ್ಯಾಸ್ಚರೈಸೇಷನ್ ಆಗಿಲ್ಲ ಅಂದರೆ ಏನಾಗುತ್ತೆ, ನಮ್ಮ ತಾತ ಅಜ್ಜಿ ಎಲ್ಲ ಇದೇ ಹಾಲು ಕುಡಿದಿದ್ದಾರಲ್ವಾ, ಅವ್ರಿಗೆ ಏನು ಪ್ರಾಬ್ಲಮ್ಸ್ ಬಂದಿಲ್ಲ.
ಆ್ಯಕ್ಚುಲಿ ಹಿಂದಿನ ಕಾಲದಲ್ಲಿ ಬಹಳಷ್ಟು ಟಿ ಬಿ ಕಾಯಿಲೆ ಇತ್ತು. ಹಸುವಿಂದ ಬರೋ ಟಿ ಬಿ, ಟ್ಯೂಬರ್ಕ್ಯುಲೋಸಿಸ್ ಬೋವಿಸ್ ಅಂತ, ಆ ಟಿ ಬಿನೂ ಇರುತ್ತೆ. ನಿಮಗೆ ಗೊತ್ತಾಗೋದೇ ಇಲ್ಲ ಈ ಕಾಯಿಲೆ ಹಾಲಿಗೆ ಲಿಂಕ್ ಆಗಿದೆ ಅಂತ. ಇವಾಗ ಅಂಥ ಕಾಯಿಲೆಗಳು ಬಹಳಷ್ಟು ಕಡಿಮೆ ಆಗಿದೆ. ಆದರೆ ಮತ್ತೊಮ್ಮೆ ನಾವು ಪ್ರೈವೇಟ್ ಸೆಕ್ಟರಲ್ಲಿ ನೋಡ್ತಾ ಇದ್ದೀವಿ, ಮಕ್ಕಳಿಗೆ ಜ್ವರ ಬರ್ತಾನೆ ಇದೆ. ಎಲ್ಲ ಟೆಸ್ಟು, ಟೈಫಾಯ್ಡ್, ಡೆಂಗು ಎಲ್ಲ ನೆಗೆಟಿವ್ ಆಗಿದೆ. 1 ವಾರ ಆಯಿತು, 2 ವಾರ ಆಯಿತು, ಮತ್ತು ಇಲ್ಲೆಲ್ಲ ಸ್ವಲ್ಪ ಗಂಟುಗಳು ಇದೆ ಅಂತ. ಆವಾಗ ಟೆಸ್ಟಿಂಗ್ ಮಾಡಿದರೆ ಬ್ರುಸೆಲ್ಲಾ ಅಂತ ಒಂದು ಕಂಡೀಷನ್ ಪಾಸಿಟಿವ್ ಆಗಿ ಬರುತ್ತೆ. ನಮ್ಮ ಹಾಸ್ಪಿಟಲಲ್ಲಿನೂ ಹಾಗೆ ಆಗಿತ್ತು. ಈ ಬ್ರುಸೆಲ್ಲಾ ಹೇಗೆ ಬರುತ್ತೆ? ಕ್ಯಾಟಲ್ ಅಂದರೆ ಕೌಸ್, ಬಫಲೋಸ್, ಅಲ್ಲಿಂದನೇ ಈ ಬ್ರುಸೆಲ್ಲಾ ಬರುತ್ತೆ. ಅವಾಗ ನಾವು ಕೇಳಿದಾಗ ಫ್ಯಾಮಿಲಿ ಹೇಳಿತ್ತು, ನಾವು ಹಾಗೆ ಹಾಲನ್ನು ಕುಡಿಸ್ತಾ ಇದ್ವಿ, ಅದು ಪ್ಯೂರ್ ಆಗಿರುತ್ತೆ ಅಂತ. ಪಾಪ ಅವ್ರು ಕೊಟ್ಟಿದ್ರು. ಬಟ್ ಅದರಿಂದ ಈ ಇನ್ಫೆಕ್ಷನ್ ಬಂದಿದೆ. ಅಕಸ್ಮಾತ್ ಅದೇ ಹಾಲು ಪ್ಯಾಸ್ಚರೈಸ್ಡ್ ಆಗಿದ್ರೆ ಇಂಥ ಇನ್ಫೆಕ್ಷನ್ ಬರೋದಿಲ್ಲ. ಸೊ ನೆಕ್ಸ್ಟ್ ಟೈಮ್ ನೀವು ಹಾಲು ಚೂಸ್ ಮಾಡುವಾಗ ಚೂಸ್ ಪ್ಯಾಸ್ಚರೈಸ್ಡ್ ಮಿಲ್ಕ್, ಆ್ಯಂಡ್ ನಿಮಗೆ ಬೇಕಿದ್ರೆ ಆರ್ಗ್ಯಾನಿಕ್ ಮಿಲ್ಕ್ ಚೂಸ್ ಮಾಡ್ಬೋದು. 2ನೇದು ಬರೀ ಹಾಲು ಕೊಡೋದು ಒಳ್ಳೆಯದಲ್ಲ. 3ನೇದು ಹಾಲಲ್ಲಿ ಏನು ಹಾಕ್ತೀವಿ ಅದು ಇಂಪಾರ್ಟೆಂಟ್. ನೀವೇ ಡ್ರೈ ಫ್ರೂಟ್ಸ್ ಜೊತೆ ಒಂದು ಪೌಡರ್ ಮಾಡ್ಬೋದಲ್ವಾ? ಮಖಾನ, ಬಾದಾಮು, ವಾಲ್ನಟ್ಟು, ಡ್ರೈ ಡೇಟ್ಸು, ಖರ್ಜೂರ ಇವೆಲ್ಲ ಸ್ವಲ್ಪ ರೋಸ್ಟ್ ಮಾಡಿ ಪೌಡರ್ ಮಾಡಿ ಇಟ್ಟಿದ್ರೆ ಅದೇ ನಮ್ಮ ಹೋಮ್ ಮೇಡ್ ಮಿಲ್ಕ್ ಮಿಕ್ಸ್ ಅಂತ ಹೇಳ್ಬೋದು. ಬೇಕಂದರೆ ಅದರಲ್ಲಿ ಪ್ಲೇನ್ ಕೋಕೋ ಪೌಡರ್ ಅಂತ ಸಿಗುತ್ತೆ, ಅದರಲ್ಲಿ ಸಕ್ಕರೆ ಅಂಶ ಇರಲ್ಲ. ಅದನ್ನು ಮಿಕ್ಸ್ ಮಾಡಿದರೆ ತುಂಬ ಒಳ್ಳೆಯದು. ಅದನ್ನು ದಿನ ಹಾಲಲ್ಲಿ ಹಾಕಿಬಿಟ್ಟು ಒಂದು ಚಿಕ್ಕ ಗ್ಲಾಸ್ ಕೊಡ್ಬೋದು. ಆದರೆ ಖಾಲಿ ಹೊಟ್ಟೆಯಲ್ಲೆಲ್ಲ. ಅವ್ರು ಸ್ವಲ್ಪ ಆದರೂ ಟಿಫಿನ್ ತಿನ್ನಲಿ, ಅದಾದಮೇಲೆ ಈ ಮಿಲ್ಕ್ ಕುಡಿಬೋದು. ಆ್ಯಂಡ್ ಮಿಲ್ಕಲ್ಲಿ ಮಾಡಿರೋ ಮೊಸರು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈಗ ನಿಮಗೆ ಮಿಲ್ಕಿಂದ ಸಂಬಂಧಪಟ್ಟಿರೋದು ಎಲ್ಲ ಕ್ವೆಶ್ಚನ್ಸ್ ಮೋಸ್ಟ್ಲಿ ಆನ್ಸರ್ ಆಗಿದೆ. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಡೆಫಿನೆಟ್ಲಿ ಕಮೆಂಟ್ಸಲ್ಲಿ ನೀವು ನಿಮ್ಮ ಡೌಟ್ಸನ್ನು ಕೇಳ್ಬೋದು. ಥ್ಯಾಂಕ್ ಯು.